ಬೆಟ್ಟದಲ್ಲಿ 16ನೇ ಸ್ಥಳದಲ್ಲಿ ನಡೆದ ಉತ್ಖನನ ಏನು ನಡೆದಿತ್ತು, ಆಳವಾಗಿ ಆಗದಿದ್ರಲ್ಲಿ ಸಿಕ್ಕಾಪಟ್ಟೆ ಆಳವಾಗಿ ಅಗೆತ ಮಾಡಿದ್ರು ಕೂಡ ಏನು ಸಿಗಲಿಲ್ಲ ಅಲ್ಲಿ. ಹೀಗಾಗಿ ನಾಳೆ ಜಿಪಿಆರ್ ತಂದು ಅದರ ಮುಖಾಂತರ ಶೋಧ ಕಾರ್ಯ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರಂತೆ. ಸಾಕಷ್ಟು ಅಡಿ 10-15 ಅಡಿ ಆಳದಲ್ಲಿ ಏನೇ ಇದ್ರೂ ಕೂಡ, ಮೂಳೆಗಳಿದ್ರೂ ಕೂಡ ಜಿಪಿಆರ್ ಅಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಬಹಳ ವಿಶಾಲವಾದ ಬಂಡೆ ಅಡ್ಡ ಬಂದ್ರೆ ಮಾತ್ರ ಗೊತ್ತಾಗಲ್ಲ ಅನ್ನೋದು ಬಿಟ್ರೆ, ಬಂಡೆ ಇದೆ ಅನ್ನೋದು ಗೊತ್ತಾಗತ್ತೆ, ಆಗ ಆಗಿಬಹುದಾಗತ್ತೆ. ಸ್ವಲ್ಪ ಮಟ್ಟಿಗಿನ ಕ್ಲೂ ಸಿಗತ್ತೆ. ಶೋಧ ಕಾರ್ಯವನ್ನ ಮುಂದುವರಿಸೋದಕ್ಕೆ ಜಿಪಿಆರ್ ಖಂಡಿತವಾಗ್ಲೂ ಸಹಾಯಕ ಅಂತ ಹೇಳಲಾಗಿದೆ. ಸುಮ್ಮನೆ ಸಿಕ್ಕಲ್ಲಿ ಅಗಿಯೋದಕ್ಕಿಂತ ಈ ಜಿಪಿಆರ್ ಬಳಸೋದು ಉತ್ತಮ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಚಿಂತನೆ ಅಂತ ಹೇಳಲಾಗಿದೆ. ಬೆಟ್ಟದಲ್ಲಿ 16ನೇ ಸ್ಥಳದಲ್ಲಿ ನಡೆದ ಉತ್ಖನನ ಏನು ನಡೆದಿತ್ತು, ಆಳವಾಗಿ ಆಗದಿದ್ರಲ್ಲಿ ಸಿಕ್ಕಾಪಟ್ಟೆ ಆಳವಾಗಿ ಅಗೆತ ಮಾಡಿದ್ರು ಕೂಡ ಏನು ಸಿಗಲಿಲ್ಲ ಅಲ್ಲಿ. ಹೀಗಾಗಿ ನಾಳೆ ಜಿಪಿಆರ್ ತಂದು ಅದರ ಮುಖಾಂತರ ಶೋಧ ಕಾರ್ಯ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರಂತೆ. ಸಾಕಷ್ಟು ಅಡಿ 10-15 ಅಡಿ ಆಳದಲ್ಲಿ ಏನೇ ಇದ್ರೂ ಕೂಡ, ಮೂಳೆಗಳಿದ್ರೂ ಕೂಡ ಜಿಪಿಆರ್ ಅಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಬಹಳ ವಿಶಾಲವಾದ ಬಂಡೆ ಅಡ್ಡ ಬಂದ್ರೆ ಮಾತ್ರ ಗೊತ್ತಾಗಲ್ಲ ಅನ್ನೋದು ಬಿಟ್ರೆ, ಬಂಡೆ ಇದೆ ಅನ್ನೋದು ಗೊತ್ತಾಗತ್ತೆ, ಆಗ ಆಗಿಬಹುದಾಗತ್ತೆ. ಸ್ವಲ್ಪ ಮಟ್ಟಿಗಿನ ಕ್ಲೂ ಸಿಗತ್ತೆ. ಶೋಧ ಕಾರ್ಯವನ್ನ ಮುಂದುವರಿಸೋದಕ್ಕೆ ಜಿಪಿಆರ್ ಖಂಡಿತವಾಗ್ಲೂ ಸಹಾಯಕ ಅಂತ ಹೇಳಲಾಗಿದೆ. ಸುಮ್ಮನೆ ಸಿಕ್ಕಲ್ಲಿ ಅಗಿಯೋದಕ್ಕಿಂತ ಈ ಜಿಪಿಆರ್ ಬಳಸೋದು ಉತ್ತಮ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಚಿಂತನೆ ಅಂತ ಹೇಳಲಾಗಿದೆ. ಬೆಟ್ಟದಲ್ಲಿ 16ನೇ ಸ್ಥಳದಲ್ಲಿ ನಡೆದ ಉತ್ಖನನ ಏನು ನಡೆದಿತ್ತು, ಆಳವಾಗಿ ಆಗದಿದ್ರಲ್ಲಿ ಸಿಕ್ಕಾಪಟ್ಟೆ ಆಳವಾಗಿ ಅಗೆತ ಮಾಡಿದ್ರು ಕೂಡ ಏನು ಸಿಗಲಿಲ್ಲ ಅಲ್ಲಿ. ಹೀಗಾಗಿ ನಾಳೆ ಜಿಪಿಆರ್ ತಂದು ಅದರ ಮುಖಾಂತರ ಶೋಧ ಕಾರ್ಯ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರಂತೆ. ಸಾಕಷ್ಟು ಅಡಿ 10-15 ಅಡಿ ಆಳದಲ್ಲಿ ಏನೇ ಇದ್ರೂ ಕೂಡ, ಮೂಳೆಗಳಿದ್ರೂ ಕೂಡ ಜಿಪಿಆರ್ ಅಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಬಹಳ ವಿಶಾಲವಾದ ಬಂಡೆ ಅಡ್ಡ ಬಂದ್ರೆ ಮಾತ್ರ ಗೊತ್ತಾಗಲ್ಲ ಅನ್ನೋದು ಬಿಟ್ರೆ, ಬಂಡೆ ಇದೆ ಅನ್ನೋದು ಗೊತ್ತಾಗತ್ತೆ, ಆಗ ಆಗಿಬಹುದಾಗತ್ತೆ. ಸ್ವಲ್ಪ ಮಟ್ಟಿಗಿನ ಕ್ಲೂ ಸಿಗತ್ತೆ. ಶೋಧ ಕಾರ್ಯವನ್ನ ಮುಂದುವರಿಸೋದಕ್ಕೆ ಜಿಪಿಆರ್ ಖಂಡಿತವಾಗ್ಲೂ ಸಹಾಯಕ ಅಂತ ಹೇಳಲಾಗಿದೆ. ಸುಮ್ಮನೆ ಸಿಕ್ಕಲ್ಲಿ ಅಗಿಯೋದಕ್ಕಿಂತ ಈ ಜಿಪಿಆರ್ ಬಳಸೋದು ಉತ್ತಮ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಚಿಂತನೆ ಅಂತ ಹೇಳಲಾಗಿದೆ. ಬೆಟ್ಟದಲ್ಲಿ 16ನೇ ಸ್ಥಳದಲ್ಲಿ ನಡೆದ ಉತ್ಖನನ ಏನು ನಡೆದಿತ್ತು, ಆಳವಾಗಿ ಆಗದಿದ್ರಲ್ಲಿ ಸಿಕ್ಕಾಪಟ್ಟೆ ಆಳವಾಗಿ ಅಗೆತ ಮಾಡಿದ್ರು ಕೂಡ ಏನು ಸಿಗಲಿಲ್ಲ ಅಲ್ಲಿ. ಹೀಗಾಗಿ ನಾಳೆ ಜಿಪಿಆರ್ ತಂದು ಅದರ ಮುಖಾಂತರ ಶೋಧ ಕಾರ್ಯ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರಂತೆ. ಸಾಕಷ್ಟು ಅಡಿ 10-15 ಅಡಿ ಆಳದಲ್ಲಿ ಏನೇ ಇದ್ರೂ ಕೂಡ, ಮೂಳೆಗಳಿದ್ರೂ ಕೂಡ ಜಿಪಿಆರ್ ಅಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಬಹಳ ವಿಶಾಲವಾದ ಬಂಡೆ ಅಡ್ಡ ಬಂದ್ರೆ ಮಾತ್ರ ಗೊತ್ತಾಗಲ್ಲ ಅನ್ನೋದು ಬಿಟ್ರೆ, ಬಂಡೆ ಇದೆ ಅನ್ನೋದು ಗೊತ್ತಾಗತ್ತೆ, ಆಗ ಆಗಿಬಹುದಾಗತ್ತೆ. ಸ್ವಲ್ಪ ಮಟ್ಟಿಗಿನ ಕ್ಲೂ ಸಿಗತ್ತೆ. ಶೋಧ ಕಾರ್ಯವನ್ನ ಮುಂದುವರಿಸೋದಕ್ಕೆ ಜಿಪಿಆರ್ ಖಂಡಿತವಾಗ್ಲೂ ಸಹಾಯಕ ಅಂತ ಹೇಳಲಾಗಿದೆ. ಸುಮ್ಮನೆ ಸಿಕ್ಕಲ್ಲಿ ಅಗಿಯೋದಕ್ಕಿಂತ ಈ ಜಿಪಿಆರ್ ಬಳಸೋದು ಉತ್ತಮ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಚಿಂತನೆ ಅಂತ ಹೇಳಲಾಗಿದೆ. ಬೆಟ್ಟದಲ್ಲಿ 16ನೇ ಸ್ಥಳದಲ್ಲಿ ನಡೆದ ಉತ್ಖನನ ಏನು ನಡೆದಿತ್ತು, ಆಳವಾಗಿ ಆಗದಿದ್ರಲ್ಲಿ ಸಿಕ್ಕಾಪಟ್ಟೆ ಆಳವಾಗಿ ಅಗೆತ ಮಾಡಿದ್ರು ಕೂಡ ಏನು ಸಿಗಲಿಲ್ಲ ಅಲ್ಲಿ. ಹೀಗಾಗಿ ನಾಳೆ ಜಿಪಿಆರ್ ತಂದು ಅದರ ಮುಖಾಂತರ ಶೋಧ ಕಾರ್ಯ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರಂತೆ. ಸಾಕಷ್ಟು ಅಡಿ 10-15 ಅಡಿ ಆಳದಲ್ಲಿ ಏನೇ ಇದ್ರೂ ಕೂಡ, ಮೂಳೆಗಳಿದ್ರೂ ಕೂಡ ಜಿಪಿಆರ್ ಅಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಬಹಳ ವಿಶಾಲವಾದ ಬಂಡೆ ಅಡ್ಡ ಬಂದ್ರೆ ಮಾತ್ರ ಗೊತ್ತಾಗಲ್ಲ ಅನ್ನೋದು ಬಿಟ್ರೆ, ಬಂಡೆ ಇದೆ ಅನ್ನೋದು ಗೊತ್ತಾಗತ್ತೆ, ಆಗ ಆಗಿಬಹುದಾಗತ್ತೆ. ಸ್ವಲ್ಪ ಮಟ್ಟಿಗಿನ ಕ್ಲೂ ಸಿಗತ್ತೆ. ಶೋಧ ಕಾರ್ಯವನ್ನ ಮುಂದುವರಿಸೋದಕ್ಕೆ ಜಿಪಿಆರ್ ಖಂಡಿತವಾಗ್ಲೂ ಸಹಾಯಕ ಅಂತ ಹೇಳಲಾಗಿದೆ. ಸುಮ್ಮನೆ ಸಿಕ್ಕಲ್ಲಿ ಅಗಿಯೋದಕ್ಕಿಂತ ಈ ಜಿಪಿಆರ್ ಬಳಸೋದು ಉತ್ತಮ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಚಿಂತನೆ ಅಂತ ಹೇಳಲಾಗಿದೆ. ಬೆಟ್ಟದಲ್ಲಿ 16ನೇ ಸ್ಥಳದಲ್ಲಿ ನಡೆದ ಉತ್ಖನನ ಏನು ನಡೆದಿತ್ತು, ಆಳವಾಗಿ ಆಗದಿದ್ರಲ್ಲಿ ಸಿಕ್ಕಾಪಟ್ಟೆ ಆಳವಾಗಿ ಅಗೆತ ಮಾಡಿದ್ರು ಕೂಡ ಏನು ಸಿಗಲಿಲ್ಲ ಅಲ್ಲಿ. ಹೀಗಾಗಿ ನಾಳೆ ಜಿಪಿಆರ್ ತಂದು ಅದರ ಮುಖಾಂತರ ಶೋಧ ಕಾರ್ಯ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರಂತೆ.
ಸಾಕಷ್ಟು ಅಡಿ 10-15 ಅಡಿ ಆಳದಲ್ಲಿ ಏನೇ ಇದ್ರೂ ಕೂಡ ಮೂಳೆಗಳಿದ್ರೂ ಕೂಡ ಜಿಪಿಆರ್ ಅಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಬಹಳ ವಿಶಾಲವಾದ ಬಂಡೆ ಅಡ್ಡ ಬಂದ್ರೆ ಮಾತ್ರ ಗೊತ್ತಾಗಲ್ಲ ಅನ್ನೋದು ಬಿಟ್ರೆ ಬಂಡೆ ಇದೆ ಅನ್ನೋದು ಗೊತ್ತಾಗತ್ತೆ, ಆಗ ಆಗಿಬಹುದಾಗತ್ತೆ. ಸ್ವಲ್ಪ ಮಟ್ಟಿಗಿನ ಕ್ಲೂ ಸಿಗತ್ತೆ. ಶೋಧ ಕಾರ್ಯವನ್ನ ಮುಂದುವರಿಸೋದಕ್ಕೆ ಜಿಪಿಆರ್ ಖಂಡಿತವಾಗ್ಲೂ ಸಹಾಯಕ ಅಂತ ಹೇಳಲಾಗಿದೆ. ಸುಮ್ಮನೆ ಸಿಕ್ಕಲ್ಲಿ ಅಗಿಯೋದಕ್ಕಿಂತ ಈ ಜಿಪಿಆರ್ ಬಳಸೋದು ಉತ್ತಮ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಚಿಂತನೆ ಅಂತ ಹೇಳಲಾಗಿದೆ. ಬೆಟ್ಟದಲ್ಲಿ 16ನೇ ಸ್ಥಳದಲ್ಲಿ ನಡೆದ ಉತ್ಖನನ ಏನು ನಡೆದಿತ್ತು, ಆಳವಾಗಿ ಆಗದಿದ್ರು ಅಲ್ಲಿ ಸಿಕ್ಕಾಪಟ್ಟೆ ಆಳವಾಗಿ ಅಗೆತ ಮಾಡಿದ್ರು ಕೂಡ ಏನು ಸಿಗಲಿಲ್ಲ ಅಲ್ಲಿ. ಹೀಗಾಗಿ ನಾಳೆ ಜಿಪಿಆರ್ ತಂದು ಅದರ ಮುಖಾಂತರ ಶೋಧ ಕಾರ್ಯ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರಂತೆ. ಸಾಕಷ್ಟು ಅಡಿ 10-15 ಅಡಿ ಆಳದಲ್ಲಿ ಏನೇ ಇದ್ರೂ ಕೂಡ ಮೂಳೆಗಳಿದ್ರೂ ಕೂಡ ಜಿಪಿಆರ್ ಅಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಬಹಳ ವಿಶಾಲವಾದ ಬಂಡೆ ಅಡ್ಡ ಬಂದ್ರೆ ಮಾತ್ರ ಗೊತ್ತಾಗಲ್ಲ ಅನ್ನೋದು ಬಿಟ್ರೆ ಬಂಡೆ ಇದೆ ಅನ್ನೋದು ಗೊತ್ತಾಗತ್ತೆ, ಆಗ ಆಗಿಬಹುದಾಗತ್ತೆ. ಸ್ವಲ್ಪ ಮಟ್ಟಿಗಿನ ಕ್ಲೂ ಸಿಗತ್ತೆ. ಶೋಧ ಕಾರ್ಯವನ್ನ ಮುಂದುವರಿಸೋದಕ್ಕೆ ಜಿಪಿಆರ್ ಖಂಡಿತವಾಗ್ಲೂ ಸಹಾಯಕ ಅಂತ ಹೇಳಲಾಗಿದೆ. ಸುಮ್ಮನೆ ಸಿಕ್ಕಲ್ಲಿ ಅಗಿಯೋದಕ್ಕಿಂತ ಈ ಜಿಪಿಆರ್ ಬಳಸೋದು ಉತ್ತಮ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಚಿಂತನೆ ಅಂತ ಹೇಳಲಾಗಿದೆ. ಬೆಟ್ಟದಲ್ಲಿ 16ನೇ ಸ್ಥಳದಲ್ಲಿ ನಡೆದ ಉತ್ಖನನ ಏನು ನಡೆದಿತ್ತು, ಆಳವಾಗಿ ಆಗದಿದ್ರು ಅಲ್ಲಿ ಸಿಕ್ಕಾಪಟ್ಟೆ ಆಳವಾಗಿ ಅಗೆತ ಮಾಡಿದ್ರು ಕೂಡ ಏನು ಸಿಗಲಿಲ್ಲ ಅಲ್ಲಿ. ಹೀಗಾಗಿ ನಾಳೆ ಜಿಪಿಆರ್ ತಂದು ಅದರ ಮುಖಾಂತರ ಶೋಧ ಕಾರ್ಯ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರಂತೆ. ಸಾಕಷ್ಟು ಅಡಿ 10-15 ಅಡಿ ಆಳದಲ್ಲಿ ಏನೇ ಇದ್ರೂ ಕೂಡ ಮೂಳೆಗಳಿದ್ರೂ ಕೂಡ ಜಿಪಿಆರ್ ಅಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಬಹಳ ವಿಶಾಲವಾದ ಬಂಡೆ ಅಡ್ಡ ಬಂದ್ರೆ ಮಾತ್ರ ಗೊತ್ತಾಗಲ್ಲ ಅನ್ನೋದು ಬಿಟ್ರೆ ಬಂಡೆ ಇದೆ ಅನ್ನೋದು ಗೊತ್ತಾಗತ್ತೆ, ಆಗ ಆಗಿಬಹುದಾಗತ್ತೆ. ಸ್ವಲ್ಪ ಮಟ್ಟಿಗಿನ ಕ್ಲೂ ಸಿಗತ್ತೆ. ಶೋಧ ಕಾರ್ಯವನ್ನ ಮುಂದುವರಿಸೋದಕ್ಕೆ ಜಿಪಿಆರ್ ಖಂಡಿತವಾಗ್ಲೂ ಸಹಾಯಕ ಅಂತ ಹೇಳಲಾಗಿದೆ. ಸುಮ್ಮನೆ ಸಿಕ್ಕಲ್ಲಿ ಅಗಿಯೋದಕ್ಕಿಂತ ಈ ಜಿಪಿಆರ್ ಬಳಸೋದು ಉತ್ತಮ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಚಿಂತನೆ ಅಂತ ಹೇಳಲಾಗಿದೆ. ಬೆಟ್ಟದಲ್ಲಿ 16ನೇ ಸ್ಥಳದಲ್ಲಿ ನಡೆದ ಉತ್ಖನನ ಏನು ನಡೆದಿತ್ತು, ಆಳವಾಗಿ ಆಗದಿದ್ರು ಅಲ್ಲಿ ಸಿಕ್ಕಾಪಟ್ಟೆ ಆಳವಾಗಿ ಅಗೆತ ಮಾಡಿದ್ರು ಕೂಡ ಏನು ಸಿಗಲಿಲ್ಲ ಅಲ್ಲಿ. ಹೀಗಾಗಿ ನಾಳೆ ಜಿಪಿಆರ್ ತಂದು ಅದರ ಮುಖಾಂತರ ಶೋಧ ಕಾರ್ಯ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರಂತೆ. ಸಾಕಷ್ಟು ಅಡಿ 10-15 ಅಡಿ ಆಳದಲ್ಲಿ ಏನೇ ಇದ್ರೂ ಕೂಡ ಮೂಳೆಗಳಿದ್ರೂ ಕೂಡ ಜಿಪಿಆರ್ ಅಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಆದ್ರೆ ಬಹಳ ವಿಶಾಲವಾದ ಬಂಡೆ ಅಡ್ಡ ಬಂದ್ರೆ ಮಾತ್ರ ಗೊತ್ತಾಗಲ್ಲ ಅನ್ನೋದು ಬಿಟ್ರೆ ಬಂಡೆ ಇದೆ ಅನ್ನೋದು ಗೊತ್ತಾಗತ್ತೆ, ಆಗ ಆಗಿಬಹುದಾಗತ್ತೆ. ಸ್ವಲ್ಪ ಮಟ್ಟಿಗಿನ ಕ್ಲೂ ಸಿಗತ್ತೆ. ಶೋಧ ಕಾರ್ಯವನ್ನ ಮುಂದುವರಿಸೋದಕ್ಕೆ ಜಿಪಿಆರ್ ಖಂಡಿತವಾಗ್ಲೂ ಸಹಾಯಕ ಅಂತ ಹೇಳಲಾಗಿದೆ. ಸುಮ್ಮನೆ ಸಿಕ್ಕಲ್ಲಿ ಅಗಿಯೋದಕ್ಕಿಂತ ಈ ಜಿಪಿಆರ್ ಬಳಸೋದು ಉತ್ತಮ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಚಿಂತನೆ ಅಂತ ಹೇಳಲಾಗಿದೆ. ಬೆಟ್ಟದಲ್ಲಿ 16ನೇ ಸ್ಥಳದಲ್ಲಿ ನಡೆದ ಉತ್ಖನನ ಏನು ನಡೆದಿತ್ತು, ಆಳವಾಗಿ ಆಗದಿದ್ರು ಅಲ್ಲಿ ಸಿಕ್ಕಾಪಟ್ಟೆ ಆಳವಾಗಿ ಅಗೆತ ಮಾಡಿದ್ರು ಕೂಡ ಏನು ಸಿಗಲಿಲ್ಲ ಅಲ್ಲಿ. ಹೀಗಾಗಿ ನಾಳೆ ಜಿಪಿಆರ್ ತಂದು ಅದರ ಮುಖಾಂತರ ಶೋಧ ಕಾರ್ಯ ಮಾಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರಂತೆ. ಸಾಕಷ್ಟು ಅಡಿ 10-15